ಟ್ರಂಪ್ 25% ಟ್ಯಾರಿಫ್, ಭಾರತ ಡೆಡ್ ಎಕಾನಮಿ, ಪಾಕಿಸ್ತಾನದ ಮುಲ್ಲಾ ಮುನ್ನೀರಿಗೆ ಡಿನ್ನರ್ ಆಯೋಜಿಸಿದ್ದು. ಟ್ರಂಪ್ ಇದೆಲ್ಲ ಭಾರತದ ಮೇಲೆ ಪ್ರೆಷರ್ ಹಾಕೋಕೆ ಮಾಡ್ತಿರೋದು. ಭಾರತ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಳ್ಳಿ ಅಂತ. ಆದರೆ ಭಾರತ ಸರ್ಕಾರ ರೈತರ ವಿಚಾರದಲ್ಲಿ ರಾಜಿ ಆಗೋಕೆ ಸಿದ್ಧವಿಲ್ಲ. ಸ್ಪೆಷಲಿ ಡೈರಿ ಉತ್ಪನ್ನ ಮತ್ತು ಕೃಷಿ ಉತ್ಪನ್ನ ಇವೆರಡರ ವಿಚಾರದಲ್ಲಂತೂ ಭಾರತ ಯಾವುದೇ ಕಾರಣಕ್ಕೂ ನಮ್ಮ ಮಾರುಕಟ್ಟೆಯಲ್ಲಿ ಬಿಟ್ಕೊಡ್ಬಾರ್ದು ಅಂತ ಹಠ ಹಿಡ್ಕೊಂಡು ಕೂತಿದೆ. ಯಾಕಂದರೆ ಪಾಯಿಂಟ್ ನಂಬರ್ 1, ಅಮೆರಿಕದ ಮಾಂಸದ ಹಾಲು ಧಾರ್ಮಿಕ ಕಾರಣ. ಅದನ್ನು ತೊಗೊಂಡೋಗಿ ಪೂಜೆ ಮಾಡೋಕ್ಕಾಗುತ್ತಾ? ಆಗಲ್ಲ ತಾನೇ. ಪಾಯಿಂಟ್ ನಂಬರ್ 2, ಕಾಸ್ಟ್ ಆಫ್ ಪ್ರೊಡಕ್ಷನ್. ಭಾರತದ ವಸ್ತುಗಳು ಅಮೆರಿಕದ ಉತ್ಪನ್ನಗಳ ಜೊತೆ ಕಾಂಪಿಟೇಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ಥರ 2 ಎಕರೆ 5 ಎಕರೆ ಭೂಮಿ ಎಲ್ಲ ಸಾವಿರಾರು ಎಕರೆ ಭೂಮಿ ಇರುತ್ತದೆ. ಮಷಿನರೀಸ್ ಯೂಸ್ ಮಾಡಿಕೊಂಡು ಅವರು ಪ್ರೊಡಕ್ಷನ್ ಮಾಡ್ತಾರೆ. ಹೀಗಾಗಿ ಅವ್ರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಕಮ್ಮಿ ಆಗುತ್ತೆ. ಇವಾಗ ಎಕ್ಸಾಂಪಲ್, 1 ಲೀಟ್ರ್ ಹಾಲು ಉತ್ಪನ್ನ ಮಾಡೋಕ್ಕೆ ಭಾರತದ ರೈತರಿಗೆ 20 ರೂಪಾಯಿ ಖರ್ಚಾದರೆ ಅಮೆರಿಕದ ರೈತರು 12 ರೂಪಾಯಲ್ಲಿ ಮಾಡ್ತಾರೆ. ಅದು ನಮ್ಮ ಮಾರುಕಟ್ಟೆಯಲ್ಲಿ ವಿತೌಟ್ ಟ್ಯಾರಿಫ್ ಬಂದರೆ ನಮ್ಮ ರೈತರು ಬೀದಿಗಿಳಿಬೇಕಾಗುತ್ತೆ. ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ಹೇಳ್ತಾರಲ್ಲ, ಟ್ರಂಪ್ ಮಾತು ಕೇಳ್ಕೊಂಡು ಮೋದಿ ಯುದ್ಧ ನಿಲ್ಲಿಸಿದ್ರು ಅಂತ. ಹಾಗೇನಾದರೂ ಟ್ರಂಪ್ ಮಾತು ಕೇಳ್ಕೊಂಡು ಮೋದಿ ಟ್ರೇಡ್ ಡೀಲ್ ಮಾಡಿಕೊಂಡ್ರೆ ಮೋದಿ ಸರ್ಕಾರ ದೇಶದ ಮತ್ತು ಜನರ ಹಿತಕ್ಕಾಗಿ ಕೆಲಸ ಮಾಡೋದು, ಯಾವನಿಗೂ ಖುಷಿ ಪಡಿಸೋದಕ್ಕಲ್ಲ. ಧನ್ಯವಾದಗಳು.